ಬಾಗೇಪಲ್ಲಿ ಜೂನ್ 25. ಪ್ರತಿಯೊಬ್ಬರ ಪ್ರಾಣ ಅಮೂಲ್ಯವಾದದ್ದು. ಜವಾಬ್ದಾರಿ ಅರಿತು ಜೀವನ ನಡೆಸಬೇಕು ಎಂದು ಯುವ ಮುಖಂಡ ಕದೀರ್ ಖಾನ್ ತಿಳಿಸಿದರು. ಅಪಘಾತದಲ್ಲಿ ಮೃತಪಟ್ಟ ಯುವಕ ಎಂ ಕುಶಾಲ್ ರೆಡ್ಡಿರವರ ನೆನಪಿನಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಮಟನ್ ಮಾರ್ಕೆಟ್ ಸರ್ಕಲ್ನಲ್ಲಿ ಸ್ನೇಹಿತರು ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ತಂದೆ ತಾಯಿ ಪೋಷಕರು ಮಕ್ಕಳ ಮೇಲೆ ಅವರ ಭವಿಷ್ಯದ ಬಗ್ಗೆ ಅನೇಕ ಕನಸುಗಳನ್ನು ಕಂಡಿರುತ್ತಾರೆ. ಕನಸುಗಳನ್ನು ನನಸಾಗಿಸಲು, ತಮ್ಮ ಮಕ್ಕಳ ಭವಿಷ್ಯ ರೂಪಿಸಲು ಹಗಲು ರಾತ್ರಿ ಎನ್ನದೇ ತಮ್ಮ ಸರ್ವಸ್ವವನ್ನೇ ಧಾರೆ ಎರೆದಿರುತ್ತಾರೆ. ತಂದೆ ತಾಯಿಯರ ಪೋಷಕರ ಕನಸನ್ನು ನನಸಾಗಿಸಲು ಪ್ರತಿಯೊಬ್ಬ ಯುವಕ ಯುವತಿಯರು ಕಷ್ಟಪಟ್ಟು ಓದಿ ವಿದ್ಯಾವಂತರಾಗಿ ಪೋಷಕರಿಗೂ ಸಮಾಜಕ್ಕೂ ಒಳ್ಳೆಯ ಹೆಸರನ್ನು ತರಬೇಕು. ಅದು ಬಿಟ್ಟು ಮೋಜು ಮಸ್ತಿಯ ಜೀವನವನ್ನು ಕಳೆದರೆ ಹೆತ್ತ ಪೋಷಕರಿಗೂ ಸಮಾಜಕ್ಕೂ ಯಾವುದೇ ಪ್ರಯೋಜನವಿಲ್ಲದಂತೆ ಆಗುತ್ತದೆ. ಸಾವು ಬರುವುದು ನಿಶ್ಚಿತ, ಅದು ಯಾವಾಗ ಬರುತ್ತದೆಯೋ ತಿಳಿಯದು. ನಮ್ಮ ಸ್ನೇಹಿತ ಕುಶಾಲ್ ವಿದ್ಯಾರ್ಥಿ ದೆಸೆಯಿಂದಲೇ ತನ್ನಲ್ಲಿ ಇರುವುದರಲ್ಲಿಯೇ ಸಹಾಯ ಮಾಡುವ ಗುಣವನ್ನು ಹೊಂದಿದನು. ಅನೇಕ ಬಡವರಿಗೆ ತನ್ನ ಪೋಷಕರ ಮೂಲಕ ಕಾಲೇಜು ಶುಲ್ಕ ಕಟ್ಟಲು ತನ್ನ ಕೈಲಾದ ಸಹಾಯ ಮಾಡಿದ್ದಾನೆ. ಯಾವಾಗಲೂ ಸ್ನೇಹಿತರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಿದ್ದಾರೆ. ಕುಶಾಲ್ ಅಪಘಾತದಲ್ಲಿ ಮೃತಪಟ್ಟಿರುವುದು ನಮ್ಮ ಸ್ನೇಹಿತ ಕುಶಾಲ್ ವಿದ್ಯಾರ್ಥಿ ದೆಸೆಯಿಂದಲೇ ತನ್ನಲ್ಲಿ ಇರುವುದರಲ್ಲಿಯೇ ಸಹಾಯ ಮಾಡುವ ಗುಣವನ್ನು ಹೊಂದಿದನು. ಅನೇಕ ಬಡವರಿಗೆ ತನ್ನ ಪೋಷಕರ ಮೂಲಕ ಕಾಲೇಜು ಶುಲ್ಕ ಕಟ್ಟಲು ತನ್ನ ಕೈಲಾದ ಸಹಾಯ ಮಾಡಿದ್ದಾನೆ. ಯಾವಾಗಲೂ ಸ್ನೇಹಿತರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಿದ್ದಾರೆ. ಕುಶಾಲ್ ಅಪಘಾತದಲ್ಲಿ ಮೃತಪಟ್ಟಿರುವುದು ತುಂಬ ದುಃಖದ ಸಂಗತಿ. ಕುಶಾಲ್ ನಮ್ಮೊಂದಿಗೆ ದೈಹಿಕವಾಗಿ ಇಲ್ಲದಿದ್ದರೂ ಸಹ ಆತ ಮಾಡಿರುವ ಸಹಾಯ, ಪ್ರೀತಿ, ಸ್ನೇಹ ಎಂದೆಂದಿಗೂ ಅಮರ ಎಂದು ಹೇಳಿದರು. ಅವ್ರಿಗೆ ತುಂಬ ದುಃಖ ಆಗುತ್ತೆ, ಹೇಳ್ಕೊಳಕ್ಕಾಗೋದಿಲ್ಲ. ಆದ್ದರಿಂದ ದಯವಿಟ್ಟು ನಿಮ್ಮ ತಂದೆ ತಾಯಿಯ ಬಗ್ಗೆ ಆಲೋಚನೆ ಮಾಡಿ ಬೈಕನ್ನು ನಿಧಾನಕ್ಕೆ ಓಡಿಸಿ. ಯಾರೂ ಸಹ ಅಪಘಾತಗಳಾಗುವಂಥದ್ದು, ಹೆಲ್ಮೆಟ್ ಧರಿಸಿ ಓಡಾಡುವಂಥ ಕೆಲಸಗಳು ಮಾಡಬೇಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಮಸ್ಕಾರ. ನಮ್ಮ ಕುಶಲ್ ಅಂತ ನಮ್ಮ ಫ್ರೆಂಡು ಮೇ ತಿಂಗಳಲ್ಲಿ 12ನೇ ತಾರೀಕು ಸಾಯಂಕಾಲ ಬೈಕ್ ರೈಡಿಂದ ಬಿಟ್ಟಿದ್ದಾರೆ. ಬೈಕ್ ಓಡಿಸುವಾಗ ಎಲ್ಲರೂ ಹೆಲ್ಮೆಟನ್ನು ಧರಿಸ್ಕೊಂಡು ಓಡಿಸಿ, ಯಾಕಂದರೆ ನಿಮ್ಮ ಪ್ರಾಣ ಅಮೂಲ್ಯವಾದದ್ದು. ನಾವೇನೋ ಡ್ರೈವ್ ಫಾಸ್ಟ್ ಮಾಡಿಬಿಟ್ಟು ನಮ್ಮ ತಂದೆ ತಾಯಿ ವೇಟ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ನಾವು ಕರೆಕ್ಟ್ ಆಗಿ ಹೋಗಿಲ್ಲ ಅಂದರೂ ಬೇರೆಯವರಿಂದ ಫಾಲ್ಟಿಗೂ ನಮ್ಮದೇ ಡೆತ್ ಆದರೆ ಮತ್ತೆ ಪ್ರಾಣನ ರಿಟರ್ನ್ ನಾವು ತಗೊಳ್ಳೋಕ್ಕಾಗಲ್ಲ. ಯಾಕಂದರೆ ಡೆತ್ತು ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ. ಆದರೆ ನಮ್ಮ ಪೇರೆಂಟ್ಸು ನಮ್ಮ ಮೇಲೆ ಹೋಪ್ ಇಟ್ಟಿರೋದು, ನಾವು ಅದನ್ನು ಫಿನಿಷ್ ಮಾಡಬಾರ್ದು. ಎಲ್ಲರೂ ಹೆಲ್ಮೆಟನ್ನು ಧರಿಸಿ ಡ್ರೈವ್ ಮಾಡಿ ಬೈಕನ್ನು ಪ್ಲೀಸ್.